ಪ್ರಭು ನ್ಯೂಸ್ಗೆ ಸ್ವಾಗತ. ಮುರಾರ್ಜಿ ದೇಸಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಏಕಲವ್ಯ ಮಾದರಿ, ಅಟಲ್ ಬಿಹಾರಿ ವಾಜಪೇಯಿ, ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆಗಳು, ಅಲ್ಪಸಂಖ್ಯಾತರ ಮುರಾರ್ಜಿ ದೇಸಾಯಿ ಆಳ್ವಾಸ್ ವಸತಿ ಶಾಲೆ ಹಾಗೂ ಆದರ್ಶ ವಿದ್ಯಾಲಯಗಳ 6ನೇ ತರಗತಿ ಪ್ರವೇಶ ಪರೀಕ್ಷೆ ಯಶಸ್ವಿಯಾಗಿ ವಿಶೇಷ ತರಬೇತಿ ಕೊಡಲು ಸ್ಪಾರ್ಕ್ ಅಕಾಡೆಮಿ ನಿಡ್ಸೋಸಿ ಗೇಟ್ನಲ್ಲಿ ಇತ್ತೀಚೆಗೆ ಉದ್ಘಾಟನೆಗೊಂಡಿತ್ತು. ಶ್ರೀಮನ್ ನಿರಂಜನ ಪ್ರಣವ್ ಸ್ವರೂಪಿ ಪಂಚಮ ಡಾಕ್ಟರ್ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಸಿದ್ಧ ಸಂಸ್ಥಾನ ಮಠ ನಿಡ್ಸೋಸಿ ಇವರ ಅಮೃತ ಹಸ್ತದಿಂದ ಹಾಗೂ ಮಾಜಿ ಸಂಸದರು ಹಾಗೂ BDCC ಬ್ಯಾಂಕ್ ನಿರ್ದೇಶಕರಾದ ಸನ್ಮಾನ್ಯ ಶ್ರೀ ರಮೇಶ್ ಅಣ್ಣ ವಿ ಕಪ್ತಿ ಇವರ ಅಮೃತ ಹಸ್ತದಿಂದ ಸ್ಪಾರ್ಕ್ ಅಕಾಡೆಮಿ ಉದ್ಘಾಟನೆಗೊಂಡಿತು. ಈ ಒಂದು ಸ್ಪಾರ್ಕ್ ಅಕಾಡೆಮಿಯಲ್ಲಿ ಸಕಲ ಸೌಲಭ್ಯ ಇರುವಂಥ ಈ ಅಕಾಡೆಮಿ ಬಡ ವಿದ್ಯಾರ್ಥಿಗಳಿಗೆ, ಗ್ರಾಮೀಣ ವಿದ್ಯಾರ್ಥಿಗಳಿಗೆ, ಪ್ರತಿಭಾ ಅಂತ ವಿದ್ಯಾರ್ಥಿನಿಯರಿಗೆ ಅತಿ ಉಪಯುಕ್ತವಾಗಲಿದೆ. ನಿಡ್ಸೋಸಿ ಗೇಟ್ನಿನ ಸ್ಪಾರ್ಕ್ ಅಕಾಡೆಮಿಯ ವಿಶೇಷತೆಗಳು: ಅನುಭವಿ ಶಿಕ್ಷಕರಿಂದ ಗುಣಮಟ್ಟದ ತರಬೇತಿ, ಮಾದರಿ ಪರೀಕ್ಷೆಗಳು ಹಾಗೂ ವಿಶೇಷ ಮಾರ್ಗದರ್ಶನ. ವಸತಿ ಸೌಲಭ್ಯ ಲಭ್ಯವಿಲ್ಲ. ವಿದ್ಯಾರ್ಥಿಗಳು ಪ್ರತಿದಿನ ಮನೆಯಿಂದ ಕೇಂದ್ರಕ್ಕೆ ಹಾಗೂ ಕೇಂದ್ರದಿಂದ ಮನೆಗೆ ಬರುವುದು ಹೋಗುವುದು ಕಡ್ಡಾಯ. ಜೂನ್ 14 ಭಾನುವಾರ ಪ್ರತಿಭಾ ಪರೀಕ್ಷೆ ಸ್ಕಾಲರ್ಶಿಪ್ ಎಂಟ್ರನ್ಸ್ ಟೆಸ್ಟ್ ನಡೆಯಲಿದೆ. ಪ್ರತಿಭಾ ಪರೀಕ್ಷೆಯಲ್ಲಿ ಮೊದಲ 5 ಸ್ಥಾನಗಳನ್ನು ಪಡೆಯುವ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಶುಲ್ಕ ವಿನಾಯಿತಿ. ಸೀಮಿತ ಸೀಟುಗಳು. ಹಿಂದೆ ನಿಮ್ಮ ಹೆಸರು ನೋಂದಾಯಿಸಿ. ಒಂದು ವರ್ಷಕ್ಕೆ 12,000 ಇದ್ದಂಥ ಫೀಸನ್ನು ಕನ್ಸೆಷನ್ ಮಾಡಿ 8,000ಕ್ಕೆ ಒಮ್ಮೆ ತುಂಬಿದರೆ ಫೀ ಕನ್ಸೆಷನ್ ನೀಡಲಾಗುವುದು. ಪ್ರತಿ ತಿಂಗಳು 1,000ರಂತೆ ಫೀ ಇರುತ್ತದೆ. ಅದೇ ರೀತಿ ಸಂಜೆ CBSE ವಿದ್ಯಾರ್ಥಿನಿಗಳಿಗೆ ಟ್ಯೂಷನ್ ಕ್ಲಾಸ್ಗಳು ನಡೆಯಲಿವೆ. ತಿಂಗಳಿಗೆ 500 ಫೀಸ್ ಮಾತ್ರ. ಖಾಸಗೀಕರಣ ಯುಗದಲ್ಲಿ ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ಶಿಕ್ಷಣ ನೀಡುವ ಒಂದೇ ಒಂದು ಅದೇ ಸ್ಪಾರ್ಕ್ ಅಕಾಡೆಮಿ. ಹಿಂದೆ ನಿಮ್ಮ ಮಕ್ಕಳಿಗೆ ಪ್ರವೇಶ ಪಡೆದು ಇದರ ಲಾಭವನ್ನು ಪಡೆದುಕೊಳ್ಳಬೇಕು. ಈ ಸ್ಪಾರ್ಕ್ ಅಕಾಡೆಮಿಗೆ ಎಲ್ಲ ಬಡ ಮಕ್ಕಳು, ಪ್ರತಿಭಾ ಮಕ್ಕಳು ಹಾಗೂ ಗ್ರಾಮೀಣ ಭಾಗದ ಮಕ್ಕಳು ಕೂಡ ಇದರಲ್ಲಿ ಈ ಅಡ್ಮಿಷನ್ ಮಾಡಿ ಲಾಭವನ್ನು ಪಡೆದುಕೊಳ್ಳಬಹುದು. ಸ್ಪಾರ್ಕ್ ಅಕಾಡೆಮಿ, ನಿಡ್ಸೋಸಿ ಗೇಟ್. ಎಲ್ಲವನ್ನೂ ಪಿಕಪ್ ಮಾಡಿಕೊಳ್ಳಲಿಕ್ಕೆ ನಮಗೆ ಮೂಲಕ ಓದಿದವರು ಇಲ್ಲ ಅನ್ನೋದನ್ನ ನೀವು ಸ್ವಲ್ಪ ಭಾಗಗಳು ನೋಡಬೇಕು. ಅಂದಾಗ ಮಾತ್ರ ಮಕ್ಕಳು. ಆದ್ರೆ ಇವತ್ತಿಗೆ ಆ ಕಳ್ಳನ್ನು ಹಿಡಿಯುವಂತ ಭಾವನೆ ಬಹುಶಃ ಎಲ್ಲ ಕಡೆನೂ ಕಡಿಮೆ ಆಗಿದೆ. ಸಂಸ್ಕಾರ ಕಡಿಮೆ ಆಗೋದು ಆಟೋಮೆಟಿಕ್ ಅದು ಕಡಿಮೆ ಆಗಿದೆ. ಸಂಸ್ಕಾರ ಕೊಟ್ಟರೆ ಆಟೋಮೆಟಿಕ್ ಆಗಿ, ಸಂಸ್ಕಾರ ಕೊಟ್ಟರೆ ಆಟೋಮೆಟಿಕ್ ಆಗಿ ಬರ್ತದೆ. ಆ ಒಂದು ಭಾವನೆಯಲ್ಲಿ ಇಟ್ಕೊಂಡು ಇವತ್ತು ದಿವಸ ಹೆಣ್ಮಕ್ಳು ತವ್ರ ಮನೆಗೆ ಬರಬೇಕಾದ್ರೆ ಇವತ್ತು ದಿವಸ ತಂದೆ ತಾಯಿ ಇಲ್ಲದ ಮರು ದಿವಸ ಅವ್ರು ವಿಚಾರ ಮಾಡುವಂತ ಪರಿಸ್ಥಿತಿಗಳು ನಿರ್ಮಾಣ ಆಗ್ತಾ ಇದೆ. ಅದಕ್ಕೆ ದಯಮಾಡಿ ನಾನು ಈ ಮಾತನ್ನ ಸ್ವಚ್ಛವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ತಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಳಿಕ್ಕೆ ಶಿಕ್ಷಣದ ಅವಶ್ಯಕತೆ ವಿಶೇಷವಾಗಿರ್ತಕ್ಕಂಥ ಹೆಣ್ಮಕ್ಳಿಗೆ ಬಹಳ ಅವಶ್ಯದ. ಆ ನಿಟ್ಟಿನಲ್ಲಿ ಹೆಣ್ಮಕ್ಳು ಶಿಕ್ಷಣದ ಕಡೆ ಗಮನ ಕೊಡಬೇಕು. ಅದ್ರ ಜೊತೆಯಲ್ಲಿಯೂ ಸಹಿತ ಇದ್ದು ಹೊರದಾಗನ ಮುತ್ತಾದನ ಅಪ್ಪ ತಗೊಂಡು ಹೊಲದಾಗನ ಪಾಲ ಮಾಡ್ಕೊಂಡು ಎದುರಿಸೋದು. ಈಗ ನಮ್ಮೂರಾಗ ಎಲ್ಲ ಊರುಗಳಾಗ ನೋಡ್ತೀವಿ, ಯಾರು ಜಮೀನ್ದಾರ್ ಇದ್ರು ಆ ಜಮೀನ್ದಾರ್ ಹೊರಗಳಿಗೆ ಸ್ವಲ್ಪ ಹಾಲು ಹಾಕೋತ ಈಗ 1 ಎಕರೆ 2 ಎಕರೆ ಹೋಗಿ ಪಾಲಿ ಬರಾಕತ್ತಾವ. ಇನ್ನು ಅವ್ರು 2 ಹೇಳೋದ್ರದ 20 ಗುಂಟೆ ಹಾಕಾವ, ಅವ್ರು 2 ಹೇಳೋದ್ರ 10 ಗುಂಟೆ ಹಾಕಾವ. ಮುಂದೆ ಹುಗ್ಯಾಕೆ ಜಾಗ ಇರೋದಿಲ್ಲ. ಆ ಒಂದು ಪರಿಸ್ಥಿತಿ ನಿರ್ಮಾಣ ಆಕೈತಿ. ಅದನ್ನು ಹೇಳ್ತಾ ಅದಕ್ಕೆ ಪೂರಕವಾಗಿರ್ತಕ್ಕಂಥ ವಾತಾವರಣ ಪಾಲಕರು ಮತ್ತು ಸಮಾಜದವರು ಸೃಷ್ಟಿ ಮಾಡೋದ್ರ ಮುಖಾಂತರ ಪರಮ ಪೂಜ್ಯರ ಆಶೀರ್ವಾದದಿಂದ ಸಮಾಜದ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಬೆಳೆಯೋದ್ರ ಮುಖಾಂತರ ಶಿಕ್ಷಣವಂತರಾಗ್ರಿ. ಈ ಒಂದು ದಿವಸ ಏನು ಸಂಸ್ಥೆಯನ್ನು ಇಲ್ಲಿ ಪ್ರಾರಂಭ ಮಾಡಿದ್ದಾರೆ, ಉದ್ದೇಶ ಇಷ್ಟೇ. ಇವತ್ತು ಧಾರವಾಡ, ಬೆಂಗಳೂರು ಅಲ್ಲಿ ಇಲ್ಲಿ ಹೋಗಿ ಕೋಚಿಂಗ್ ತಗೋತಾರೆ. ಅಲ್ಲಿ ಕೋಚಿಂಗ್ ತಗೋಬೇಕಾದ್ರೆ ಇವತ್ತು 70-80 ಸಾವಿರ ಹಣ ನಾವು ಖರ್ಚು ಮಾಡಬೇಕು. ಯಾಕಂದ್ರೆ ಅಲ್ಲಿ ಹೋಗಿ ಇರಬೇಕಾಗ್ತದೆ. ಮುಂಜಾನೆ ನಾಷ್ಟ, ಮಧ್ಯಾಹ್ನ ಊಟ, ರಾತ್ರಿ ಊಟ, ಅಲ್ಲಿ ರೂಮ್ ಬಾಡಿಗೆ, ಅಲ್ಲಿ ಪುಸ್ತಕ ಇರೋದ್ರಿಂದ ಅಲ್ಲಿ 70-80 ಸಹಜವಾಗಿ ಬರ್ತದೆ. ಆದ್ರೆ ಇಲ್ಲಿ ಮಾಡೋದಂದ್ರೆ 5ನೇ ನಂತರ ಬರ್ತಕ್ಕಂಥ ಹುಡುಗರಿಗೆ ಇಲ್ಲಿ ಇವತ್ತು ದಿವಸ ಮುರಾರ್ಜಿ ದೇಸಾಯಿ ಇರ್ಬೋದು, ನವೋದಯ ಇರ್ಬೋದು, ಇವೆಲ್ಲ ಕೋಚಿಂಗ್ಗಳನ್ನು ಕೊಡ್ತಾರೆ. ಕಡಿಮೆ ಖರ್ಚಿನ ಆಗ್ತದೆ. ಅಂದ್ರೆ ಅಂದಾಜವಾಗಿ ಹೇಳ್ಬೇಕಂದ್ರೆ ಇವತ್ತು ದಿವಸ ಒಂದು 12,000-15 ಸಾವಿರ ರೂಪಾಯಿ ಅಂದಾಜು, ಒಂದು ವರ್ಷದ ಅಂದಾಜು ವೆಚ್ಚದಲ್ಲಿ ಇವತ್ತು ದಿವಸ ಆಗ್ಬೇಕಾದ್ರೆ ಮನೆ ಊಟ ಇರ್ತದೆ, ಮನೆಯವ್ರ ಕರ್ಕೊಂಡ್ಬಂದು ಬಿಡ್ತಾರೆ, ಮಕ್ಕಳು ಕರ್ಕೊಂಡು ಹೋಗ್ತಾರೆ. ಮಕ್ಕಳಿಗೆ ಹೆಚ್ಚಿನ ಜ್ಞಾನ ಮೊದಲೇ 1 ವರ್ಷ ನಾವು ಅಳವ ಕೊಟ್ಟಿದ್ರೆ ಅವ್ರಿಗೆ ಮುಂದಿನ ಎಕ್ಸಾಮ್ಗಳು ಬರೆಯುವಾಗ ಭಾಳ ಈಸಿ ಆಗ್ತದೆ. ಮತ್ತು ಈ ನಿಮ್ಮ ಕಣ್ಣು ಮುಂದೆ ಹುಡುಗರು ಇರ್ತಾವೆ. ಮತ್ತೆ ಅಲ್ಲಿ ಕೋಚಿಂಗ್ ಅದಲ್ಲಿ ಧಾರವಾಡ ಅಲ್ಲಿ ಇಲ್ಲಿ ಹೋಗ್ತಾರೋ, ಇಲ್ಲಿ ಕಲಿತಾರೋ ಬಿಡ್ತಾರೋ, ಏನ್ ಮಾಡ್ತಾರೋ ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ.
ಇಲ್ಲಿ ಕಣ್ಣು ಮುಂದಾಗೋದ್ರಿಂದ ಮತ್ತು ಹಳ್ಳಿಯಲ್ಲಿಯೇ ಒಂದು ಶಿಕ್ಷಣ ಪ್ರೇಮ ಬೆಳೆಯೋದ್ರಿಂದ ಈ ಒಂದು ವ್ಯವಸ್ಥೆಯನ್ನ ಬಹಳ ಒಳ್ಳೆಯ ಸ್ಥಿತಿಯಲ್ಲಿ ಈ ಸಂಸ್ಥೆಯವರು ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಶಿಕ್ಷಣ ಪ್ರೇಮಿಗಳಾಗಿ ಪಾಲಕರು ಹೆಚ್ಚಿನ ಒತ್ತಡವನ್ನು ಕೊಡಬೇಕು. ಗ್ರಾಮ ಸಮಾಜದಲ್ಲಿ ಸಹಿತ ಅದಕ್ಕೆ ಪರಿವರ್ತನೆಯನ್ನ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಪರಿವರ್ತನೆ ತರೋದ್ರ ಮುಖಾಂತರ ಇವತ್ತು ಶಿಕ್ಷಣ ಎಲ್ಲಿ ಬಂದಂತಂದ್ರೆ ಈಕ್ವಲೆಂಟ್ ಟು ಆಕ್ಸಿಜನ್. ಇವತ್ತು ಆಕ್ಸಿಜನ್ ಎಷ್ಟು ಮಹತ್ವ, ನಾವು ಬದುಕಬೇಕಾದ್ರೆ ಆಕ್ಸಿಜನ್ ಎಷ್ಟು ಮಹತ್ವ ಇತ್ತು ಅಷ್ಟೇ ಅಕ್ಷರ ಜ್ಞಾನ ಬರಹ ಇವತ್ತು ದಿವಸ ಅಷ್ಟೇ ನಮಗೆ ಮಹತ್ವ ಇತ್ತು ಅನ್ನೋ ಅರ್ಥ ಮಾಡಿಕೊಂಡು ನಿಮ್ಮ ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗೆ ಶಿಕ್ಷಣವನ್ನು ಕೊಡ್ರಿ. ಅವ್ರ ಕಾಲ ಮೇಲೆ ನಿಲ್ಲುವಂಥ ಶಕ್ತಿನೇ ಅವರಿಗೆ ನೀವು ಪಾಲಕದವರು ಒದಗಿಸ್ಕೊಡ್ರಿ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎಲ್ಲ ಸವಲತ್ತುಗಳನ್ನು ಉಪಯೋಗಿಸ್ಕೊಡ್ರಿ. ಮತ್ತು ಈ ಬರುವಂಥ ದಿನಮಾನಗಳಲ್ಲಿ ಈ ಸಂಸ್ಥೆ ಮುಖಾಂತರ ಉತ್ತರೋತ್ತರವಾಗಿ ನಮ್ಮ ಮಕ್ಕಳು ಹೆಚ್ಚಿನ ವಿದ್ಯೆಯನ್ನು ಪಡೆದು ಉನ್ನತ ವ್ಯಾಸಂಗವನ್ನು ಮಾಡಿ ಆ ಪಾಲಕರ ಕಲಿಸಿದಂಥ ಗುರುಗಳಿಗೆ, ಹುಟ್ಟಿದಂಥ ಊರಿಗೆ, ಹೆತ್ತಂಥ ಪಾಲಕರಿಗೆ ಕೀರ್ತಿ ತರುವಂಥ ಕೆಲಸ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ಕೊಂಡು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಅಷ್ಟೇ ದೊಡ್ಡದಾಗ್ತಿತ್ತು ನಮಗೆ. ಈಗ ನಿಮ್ಮ ಹುಡುಗರು 100ಕ್ಕೆ 100 ತಗೊಳ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾವೆ. ಅಷ್ಟು ಶಾಣೆ ಹುಡುಗರು ಬಂದಾವ. ಪಾಲಕರು ಶಾಣೆ ಆಗ್ಬೇಕಾಗಿತ್ತು, ಹುಡುಗರಿಗಿಂತ ಪಾಲಕರು ಶಾಣೆ ಆಗ್ಬೇಕಾಗಿತ್ತು. ನಾವೇ ಇನ್ನೂ ಹಿಂದಿದ್ದೀವಿ. ನಾವು ಆ ಕಡೆ ಈ ಕಡೆ ಲಕ್ಷ್ಯ ಕೊಡ್ತೀವಲ್ಲ, ಆದ್ರೆ ಮಕ್ಕಳ ಕಡೆ ಲಕ್ಷ್ಯ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನೀವು ಮಾಡಿದರೆ ಅದಕ್ಕೆ ಈ ಅಕಾಡೆಮಿಯನ್ನು ಹಳ್ಳಿಗೆ ತಂದರು. ಈ ದೇಶವನ್ನು ಆಳಿದವರು ಭಾಳಷ್ಟು ಜನ ಎಲ್ಲ ಆಳಿದವರು ಯಾರು ಆಳಿದ್ರು ಅಂದರೆ ಹಳ್ಳಿಯಾಗಿದ್ದು ಹುಟ್ಟಿದವರೇ ಆಳಿದರು. ಮತ್ತು ನಿಮಗೆಲ್ಲ ಗೊತ್ತದ, ಅಂಬೇಡ್ಕರ್ ಅಂತವ್ರು ಹುಟ್ಟಿದವರು ಹಳ್ಳಿಗೆ, ಬೇರೆ ಬೇರೆ ಜನ ಎಲ್ಲ ಹುಟ್ಟಿದ್ದೆಲ್ಲ ಹಳ್ಳಿನೇ. ನೆಹರು ಒಬ್ಬರೇ ಇದ್ರಾಗ ಹುಟ್ಟಿದವರು. ಮೊದಲಿನ ರಾಷ್ಟ್ರಪತಿ ಹುಟ್ಟಿದ್ದು ಹಳ್ಳಿನೇ. ಯಾಗ ತಂದೆ ತಾಯಿಯಲ್ಲಿ ಯಾರಾದರೂ ಒಬ್ಬರು ಹುಷಾರಿದ್ದರೆ ಅವರಲ್ಲಿ ಒಬ್ಬ ಮಗ ಹುಷಾರು ಬರ್ತಕ್ಕಂಥ ವ್ಯವಸ್ಥೆ ಅದು ಜೀನ್ಸ್. ಅದು ಆ ಜೀನ್ಸಿಂದ ಬರ್ತಕ್ಕಂಥ. ಈಗ ಏನಾಗಿದೆ ಅಂತಂದರೆ ಇಬ್ಬರು ಗಂಡ ಹೆಂಡತಿ ಇಬ್ಬರು ಶಾಣೆ ಇರೋಲ್ಲ. ನಿಮಗಿಂತಲೂ ಅವರು ಶಾಣೆ ಇರೋಲ್ಲ, ಅವ್ರ ಮಕ್ಕಳು ಶಾಣೆ ಬರಾಕತ್ತಾವ, ಮುಂದಿನೂ ಭಾಳ ಶಾಣೆ ಬರ್ತಾವೆ. ಹೀಗಾಗಿ ಇವತ್ತು ಭಾಳಷ್ಟು ಫಾಸ್ಟ್ ಹೋಗ್ತಾರೆ. ಅದಕ್ಕೆ ಇನ್ನಷ್ಟು ಫಾಸ್ಟ್ ನಮ್ಮ ಹುಡುಗರಿಗೆ ಅನುಕೂಲ ಆಗಲಿ ಅಂತ ಈ ಭಾಗದಾಗ ಉತ್ತರ ಕರ್ನಾಟಕದಾಗ ಏನು ವೀಕ್ ಐತೆ ಅಂದರೆ ಮ್ಯಾಥಮೆಟಿಕ್ಸು ಮತ್ತು ಇಂಗ್ಲೀಷ್ ವೀಕ್ ಅದಾವ. ಅದಕ್ಕೆ ನಾವು ಮೇಲೆ ಹೇಳಕ್ಕೆ ನಮಗೆ ತೊಂದರೆ ಆಗ್ತದೆ ಅಲ್ಲ. ಭಾಳಷ್ಟು ಕುಸ್ತಿ ಆಡಬೇಕು. ಅದಕ್ಕೆ ಸ್ಪಾರ್ಕ್ ಸಂಸ್ಥೆಯವರು ಒಂದು ಚಲೋ ಕೆಲಸ ಮಾಡಿದ್ದಾರೆ. 1ನೇ ಇಯರ್ತಿಂದಲೇ ಅವ್ರಿಗೆ ಇಂಗ್ಲೀಷ್ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡೋದು ಇವರಿಗೆಲ್ಲ. ಯಾಕಂದರೆ ಇಲ್ಲಿ ಕ್ಲಾಸ್ ಫ್ಯಾಕ್ಟ್ರಿ ಬಂದದ. ಅವ್ರು ಬಂದಿದ್ದರು ತ್ಯಾಗಿ ಅಂತೇಳಿ ಇಲ್ಲಿ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ಮಠಕ್ಕೆ ವಿಸಿಟಿಗೆ ಬಂದಿದ್ರು. ಒಂದು ಅರ್ಧ ತಾಸು ಮಾತನಾಡಿದವು. ಇಲ್ಲ ನೀವು ಕಾಲೇಜುಗಳೆಲ್ಲ ಚಲೋ ಮಾಡಿದಿರಿ, ನಿಮ್ಮ ಹುಡುಗರು ಭಾಳ ಚಲೋ ಇದ್ದಾವೆ, ಪ್ರಾಂಪ್ಟಾಗಿ ಕೆಲಸ ಮಾಡ್ತಾವೆ ನಮ್ಮ ಫ್ಯಾಕ್ಟ್ರಿ ಒಳಗೆ. ನನಗೆ ಭಾಳ ಖುಷಿ ಅನ್ನಿಸ್ತದೆ. ಮತ್ತು ಅಷ್ಟೇ ಪರ್ಸೆಂಟೇಜು ಮಾಡಿದಾವೆ. ಆದರೂ ಒಂದು ವೀಕ್ನೆಸ್ಸು ನಿಮ್ಮಲ್ಲಿ ಅಂತಂದರೆ ಇಂಗ್ಲೀಷು ಮತ್ತು ಮ್ಯಾಥಮೆಟಿಕ್ಸ್ ವೀಕ್ನೆಸ್ ಅದ. ಅದನ್ನು ನಿಮ್ಮ ಸಂಸ್ಥೆ ಒಳಗೆ ನೀವು ಚಲೋ ಮಾಡಿಬಿಡ್ರಿ. ನಾವು ಎಲ್ಲೂ ಹೋಗೋದಿಲ್ಲ. ನಿಮ್ಮ ಹುಡುಗರಿಗೆಲ್ಲ ಇಲ್ಲೇ ನೌಕರಿ ಕೊಡ್ತೀವಿ ಅಂದ್ರೆ ಅವ್ರು ಡಿಪ್ಲೊಮಾ ಮತ್ತು ಇಂಜಿನಿಯರ್ ಎಲ್ಲ ಹುಡುಗರಿಗೆ ಇಲ್ಲೇ ನೌಕರಿ ಕೊಡ್ತೀವಿ ಅಂದ್ರೆ ಅವ್ರು. ಅಂದರೆ ನಾನು ಯಾಕೆ ಹೇಳ್ತೀನಿ ಅಂದರೆ ನಮ್ಮ ಹುಡುಗರು ಇಂಗ್ಲೀಷ್ ಮೀಡಿಯಮ್ಗೆ ಹಾಕ್ತೀರಿ. ಇಂಗ್ಲೀಷ್ ಮೀಡಿಯಮ್ ಹಾಕೋದು ಬೇರೆ, ಪ್ರಾಕ್ಟಿಕಲ್ಲಾಗಿ ಇಂಗ್ಲೀಷ್ ಮಾತಾಡೋದು ಬೇರೆ. ಅದು ನಿಮ್ಮ ಮಕ್ಕಳಿಗೆ ಬರಬೇಕು ಅಂತಂದರೆ ಡೈಲಿ ಇಂಗ್ಲೀಷ್ ಪೇಪರ್ ಓದೋಕೆ ಹೇಳ್ಬೇಕು. ಅವ್ರು ಓದಲ್ಲ. ಅವ್ರು ನಾನೇ ಹೇಳ್ತೀನಿ, ಇಲ್ಲಿ ಹಾಸ್ಟೆಲ್ಗೆ ಹೋದಾಗಲೂ ಹೇಳ್ತೀನಿ, ಮಠಕ್ಕೆ ಬಂದಾಗಲೂ ಹೇಳ್ತೀನಿ, ಕಾಲೇಜ್ಗೆ ಹೋದಾಗಲೂ ಹೇಳ್ತೀನಿ. ಅವ್ರು ಓದಲ್ಲ. ಮತ್ತು ನಿಮಗೆ ಹೇಳ್ತಾರೆ ಅಲ್ಲಿ ಟೀಚರ್ ಸರಿ ಇಲ್ಲ. ಬಡವರು ಮಕ್ಕಳಿಗೆ ಕಲಿಸಿದ್ವಿ. ಪೂರ್ತಿ ಕಮ್ಮಿ ಫೀಸ್ ಒಳಗಲ್ಲ. ಧಾರವಾಡಕ್ಕೆ 80-90 ಲೋನ್ ಮಾಡಿ ಅಥವಾ ಹೊಲ ಅಡ ಇಟ್ಟು ಮನೇಲಿ ಬಂಗಾರ ಅಡ ಇಟ್ಟು ಹೋಗ್ತಾರಲ್ಲ, ಸೊ ಅದಕ್ಕಿಂತ ಕಮ್ಮಿಯಾಗಿ. ಸೊ 34,000 ರೂಪಾಯಿ ಇಟ್ಟರು ಒಂದು ಎರಡು ಬಂದು ಕಲ್ತೀವಿ. 500-600 ರೂಪಾಯಿ ಇಟ್ಟರೆ ಅದು 60-70 ರೂಪಾಯಿ ಮಾತ್ರ 30,000 ರೂಪಾಯಿ ಬಂದಿದ್ದೀವಿ. ಸೊ ಆ ಕ್ಯಾಬಿನೆಟ್ ನಾವು ವಿಚಾರ ಮಾಡ್ಕೊಂಡು ಈ ಅಕಾಡೆಮಿ ಆಗಮಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಅಂತ ಹೇಳಿದ್ದೀವಿ. ಎಲ್ಲರೂ ಬಂದಿದ್ದಕ್ಕೆ ಧನ್ಯವಾದ.